ಇನ್ನು ಅಬ್ಬರದ ಪ್ರಚಾರ, ಮಾತಿನ ಯುದ್ಧ ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಅಖಾಡದಲ್ಲಿ ಭುಗಿಲೆದ್ದಿರುವಂತಹ ಅಸಮಾಧಾನ ಇನ್ನು ತಣ್ಣಗಾಗ್ತಾ ಇಲ್ಲ. ಶಿವಮೊಗ್ಗ, ಹಾಸನ, ದಾವಣಗೆರೆ, ತುಮಕೂರು ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ತಡ್ತಾ ಇದ್ದು ಖುದ್ದು ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಬಂಡಾಯ ಶಮನಕ್ಕೆ ಹರಸಾಹಸ ಪಡ್ತಾ ಇದೆ. ಶಿವಮೊಗ್ಗದಲ್ಲಿ ಮೋದಿ ಫೋಟೋ ಫೈಟ್, ಈಶ್ವರಪ್ಪ ವರ್ಸಸ್ ರಾಘವೇಂದ್ರ. ಕೆಎಸ್ ಈಶ್ವರಪ್ಪ ಸದ್ಯ ಕೇಸರಿ ಮನೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿಗೆ ನುಂಗಲಾರದ ತುತ್ತಾಗಿರುವ ಬಂಡಾಯ ಅಭ್ಯರ್ಥಿ. ಆದ್ರೆ ತಮ್ಮ ಪ್ರಚಾರ ಸಭೆಯಲ್ಲಿ ಮೋದಿ ಮಂತ್ರದೊಂದಿಗೆ ಈಶ್ವರಪ್ಪ ಮತಬೇಟೆಗಿಳಿದಿರುವುದು ಬಿಜೆಪಿಗರ ಕಣ್ಣು ಕೆಂಪಗಾಗಿಸಿದೆ. ಹೀಗಾಗಿ ಮೋದಿ ಭಾವಚಿತ್ರ ಬಳಕೆಗಾಗಿ ಈಶ್ವರಪ್ಪ ಶಿವಮೊಗ್ಗ ಕೋರ್ಟ್ನಲ್ಲಿ ಕೇವಿಯಟ್ ಸಲ್ಲಿಸಿದ್ದಾರೆ. ಈಶ್ವರಪ್ಪ ನಡೆಗೆ ಕಿಡಿಕಾರಿದ ಬಿವೈ ರಾಘವೇಂದ್ರ, ನಾನು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ, ನಾನು ಮೋದಿ ಫೋಟೋ ಬಳಸಬಹುದು, ಈಶ್ವರಪ್ಪ ಬಳಸಬಾರದು ಅಂತ ಹೇಳಿದ್ದಾರೆ. ಮೋದಿ ಫೋಟೋ ಬಳಸೋ ಅಧಿಕಾರ ಈಶ್ವರಪ್ಪಗೆ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿ ಅವರು, ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ರು ಉಪಯೋಗಿಸ್ಕೊಳಕ್ಕೆ ಅವಕಾಶಗಳಿಲ್ಲ. ಇದು ತಪ್ಪು. ಹಾಕೋಣಂತ ಅಧಿಕಾರ ಈಶ್ವರಪ್ಪನವ್ರಿಗೆ ಇಲ್ಲ. ಮೋದಿಯವ್ರ ಫೋಟೋ ಬಳಕೆ ಮಾಡ್ಕೊಳೋದು ಸರ್ಕಾರಿ ಕಾರ್ಯಕ್ರಮ ಇದ್ರೆ ಮಾಡ್ಕೊಬೋದು. ಅನಧಿಕೃತವಾಗಿ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ. ನಾಮಿನೇಷನ್ ಆದ್ಮೇಲೆ ಪಾರ್ಟಿ ತೀರ್ಮಾನ ಮಾಡ್ತೀವಿ. ಹಾಸನದಲ್ಲಿ ಇರಬೇಡಿ ಎಂದು ಪ್ರೀತಂಗೆ ಹೇಳಿದ್ದೆ ನಾನು. ಇದು ಶಿವಮೊಗ್ಗದ ಕಥೆ ಆದ್ರೆ ಹಾಸನದಲ್ಲೂ ಜೆಡಿಎಸ್ಗೆ ಪ್ರೀತಂ ಗೌಡ ನಡೆಯೇ ಟೆನ್ಷನ್ ತಂದಿಟ್ಟಿದೆ. ಮೈತ್ರಿ ಆದಾಗಿನಿಂದಲೂ ಪ್ರೀತಂ ಗೌಡ ಮೂಗು ಮುರಿದು ಓಡಾಡ್ತಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹೀಗಾಗಿ ಇಂದು ಹಾಸನಕ್ಕೆ ಎಂಟ್ರಿ ಕೊಟ್ಟಿದ್ದ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ನಡೆಸಿದ್ರು. ಪ್ರೀತಂ ಗೌಡಗೆ ಇಲ್ಲಿ ಇರಬೇಡಿ ಅಂತ ನಾನೇ ಹೇಳಿದ್ದೇನೆ ಅಂದ್ರು. ಇನ್ನು ನಾಳೆ ಇಬ್ಬರ ಭೇಟಿಗೂ ಹೈಕಮಾಂಡ್ ಮುಹೂರ್ತ ಫಿಕ್ಸ್ ಮಾಡಿದ್ದು ಭೇಟಿ ಆಗ್ತಾರ ಅನ್ನೋದು ಕುತೂಹಲ ಮೂಡಿಸಿದೆ. हमने उनको मैसूर के चुनाव का प्रभारी बनाया हुआ, लगातार वो मैसूर में काम कर रहे हैं. कल अभी मैसूर जाने वाला, कल ऐसे मैसूर प्रभारी उनको हमें मैसूर की सारी रिपोर्ट्स मैसूर की बैठक में देनी है. ಇನ್ನು ದಾವಣಗೆರೆಗೆ ಭೇಟಿ ನೀಡಿದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರೇಣುಕಾಚಾರ್ಯ ಮತ್ತು ಟೀಮ್ ಜೊತೆ 2 ಗಂಟೆಗಳ ಕಾಲ ಚರ್ಚೆ ಮಾಡಿ ಅಸಮಾಧಾನ ತಣಿಸೋಕೆ ಮುಂದಾದ್ರು. ಪ್ರತಿಯೊಬ್ಬರು ಗಾಯತ್ರಿ ಸಿದ್ದೇಶ್ವರ್ ಪರ ಕೆಲಸ ಮಾಡಲಿದ್ದಾರೆ ಅಂತ ರಾಧಾ ಮೋಹನ್ ದಾಸ್ ಹೇಳಿದ್ದಾರೆ. ಹಾಸನ, ದಾವಣಗೆರೆ ಭಿನ್ನಮತ ಶಮನಕ್ಕೆ ರಾಧಾ ಮೋಹನ್ ದಾಸ್ ಪ್ರಯತ್ನಿಸಿದ್ದಾರೆ. ಆದ್ರೆ ಇತ್ತ ತುಮಕೂರಿನಲ್ಲಿ ಸೋಮಣ್ಣ ಪರ ಮಾಧುಸ್ವಾಮಿ ಪ್ರಚಾರಕ್ಕೆ ಬಂದಿಲ್ಲ. ಚಿಕ್ಕಮಗಳೂರು ಚುನಾವಣಾ ಉಸ್ತುವಾರಿಯಾಗಿರೋ ಮಾಧುಸ್ವಾಮಿ ಆ ಕ್ಷೇತ್ರದತ್ತ ಹೋಗಿದ್ದಾರೆ. ಸಂಯುಕ್ತ ವಿರುದ್ಧ ಆಪರೇಷನ್ ಅಸ್ತ್ರ ಹೂಡಿದ ವಿಜಯೇಂದ್ರ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮಡಿಸೋಕೆ ಬಿಜೆಪಿ ಆಪರೇಷನ್ ಅಸ್ತ್ರ ಹೂಡಿದೆ. ಸಂಯುಕ್ತ ಪಾಟೀಲ್ ಸಂಬಂಧಿ ಹರ್ಷಗೌಡ ಪಾಟೀಲ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಈ ಮೂಲಕ ವಿಜಯೇಂದ್ರ 2 ದಾಳ ಉರುಳಿಸಿದ್ದಾರೆ. ಯತ್ನಾಳ್ ಕಟ್ಟಿ ಹಾಕುವ ಮೂಲಕ ಕಾಂಗ್ರೆಸ್ಗೆ ಶಾಕ್ ಕೊಡಬೇಕು ಅಂತ ಬಿವೈವಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಆದ್ರೆ ಈ ಪ್ಲಾನ್ಗೆ ಟಕ್ಕರ್ ಕೊಟ್ಟಿರೋ ಯತ್ನಾಳ್ ಇಂಥ ನಾಟಕ ನಡೆಯಲ್ಲ ಅಂತ ಹೇಳಿದ್ದಾರೆ. ನೋಡ್ರಿ, ಎಲ್ಲ ಗುರ್ತಾಗ್ತದೆ. ಏನು ಪ್ರಚಾರ ಮಾಡ್ತಾರೋ ನಾಟಕ ಮಾಡ್ತಾರೋ ಎಲ್ಲ ಗುರ್ತಾಗ್ತದೆ. ಈ ರೀತಿ ದ್ವಂದ್ವ ಪಾರ್ಟಿ ಒಳಗಿದ್ದು ದ್ವಂದ್ವ ನಾಟಕ ನಡೆದಿಲ್ಲ. ಸಂಯುಕ್ತ ಪಾಟೀಲ್ ಮಾತನಾಡಿ, ಹರ್ಷಗೌಡ ಬಿಜೆಪಿ ಅಂತ ಎಲ್ಲರಿಗೂ ಗೊತ್ತಿದೆ ಅಂದ್ರು. ಇಲ್ಲ ಸರ್, ಅವರು ಆ್ಯಕ್ಚುಲಿ ನಿಮಗೆಲ್ಲ ಈಗ ಗೊತ್ತಾಗಿರ್ಬೋದು, ಆದರೆ ಅವರು BJP ಪಕ್ಷದಲ್ಲಿ ಸಾಕಷ್ಟು ಸಮಯದಿಂದ ಗುರುತಿಸ್ಕೊಂಡಿದ್ದಾರೆ. ಅದು ನಿಮಗೊಂದು ಹೊಸ ವಿಷಯ ಆಗಿರ್ಬೋದು, ಆದರೆ ಅದು ತುಂಬ ಹಳೆ ವಿಷಯ. ಅವರು ಮೊದಲಿಂದನೂ ಕೂಡ ಆ ಪಕ್ಷಕ್ಕೆ ಗುರುತಿಸ್ಕೊಂಡಿರೋದು ಎಲ್ಲರ ಸಾಮೂಹಿಕ ಒಂದು ಜಾಲತಾಣದಲ್ಲಿ ಎಲ್ಲರೂ ಕೂಡ ಇಟ್ಸ್ ಅ ಕಾಮನ್ ನ್ಯೂಸ್. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಅವರವರ ನಿರ್ಧಾರ ತಗೊಳ್ಳುವಂಥ ಹಕ್ಕಿದೆ. ಲೋಕಸಭೆಗೆ ಸಜ್ಜಾಗ್ತಿರುವ 3 ಪಕ್ಷಗಳಿಗೂ ಆಗಾಗ ಅಸಮಾಧಾನದ ಬಿಸಿ ತಟ್ಟಿದೆ. ಆದ್ರೆ ನಾಯಕರು ಮಾತ್ರ ಎಲ್ಲವೂ ಸರಿ ಹೋಗುತ್ತೆ ಅಂತಾನೆ ಅಖಾಡದಲ್ಲಿ ಅಬ್ಬರದ ಕ್ಯಾಂಪೇನ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.